ಲೀಲಾ ಬಂದೇನಣ್ಣ. ಅಕ್ಕ, ಈ ಚೀಲದಲ್ಲಿ ಸೀರೆಗಳಿವೆ. ಹೌದಮ್ಮ, ನಾಳೆ ನಾಗರ ಪಂಚಮಿ ಹಬ್ಬ. ಅದಕ್ಕಾಗಿ ನಿಮ್ಮಿಬ್ಬರಿಗೂ ತಲಾ ಒಂದೊಂದು ಸೀರೆ ತಂದಿದ್ದೇನೆ. ಯಾಕೆಂದರೆ ಇದು ಹೆಣ್ಣು ಮಕ್ಕಳ ಹಬ್ಬ ಅಲ್ಲವೇ? ನಾಗರ ಪಂಚಮಿ ನಾಡಿಗೆ ದೊಡ್ಡ ಹಬ್ಬ ಅಂತ ಹೆಸರಿದೆ. ಯಾಕಮ್ಮ ಶಾಂತ, ಹಿಂದೇಕೆ ನಿನ್ನ ಕಣ್ಣಲ್ಲಿ ನೀರು? ಈ ತವರಿನ ಸೀರೆಗಳು ನಿನಗಿಷ್ಟ ಇಲ್ಲವೇ? ಹಾಗೇನಿಲ್ಲ, ತುಂಬಾನೇ ಸಂತೋಷವಾಯಿತು. ಇವು ಸಂತೋಷದ ಕಣ್ಣೀರು ಅಣ್ಣ. ಇಲ್ಲಮ್ಮ, ಹಿಂದೆ ಆದ ನಿನ್ನ ಹೆತ್ತವರ ಘಟನೆಯನ್ನು ನೀನಿನ್ನೂ ಮರ್ತಿಲ್ಲ ಅಂತ ಕಾಣುತ್ತದೆ. ತಂಗಿ, ಆ ಮಾತಾಪಿತರ ಮೃತ್ಯುವನ್ನು ನೆನಪಿಸಿಕೊಂಡು ನಮ್ಮ ಶತ್ರುಗಳೆದುರು ನೀ ಚಿಕ್ಕವಳಾಗಬೇಡಮ್ಮ. ಯಾಕೆ, ನಾನಿಲ್ಲವೇ ನಿನ್ನ ಅಕ್ಕರೆ ಅನ್ನ? ಇಲ್ಲಣ್ಣ, ಹಾಗೇನಿಲ್ಲಣ್ಣ. ನೀನೇ ನನಗೆ ಸ್ವಂತ ಅನ್ನ ಅಲ್ಲ, ನೀನೇ ನನಗೆ ಸರ್ವಸ್ವ. ಅದು ಅಲ್ಲ, ನೀನೇ ನಮಗೆ ತವರಿನ ಸಿರಿ ಇದ್ದ ಹಾಗೆ, ನಿನ್ನ ಪಾಲಿಗೆ ವಿಶ್ವಾಸಿಕ ಅನ್ನ ಅನ್ನ ದೇವರು ಇದ್ದ ಹಾಗೆ. ಶಾಂತ, ಮುಗಿಸಮ್ಮ ಈ ನಿನ್ನ ಮಾತನ್ನು. ನನ್ನ ಮೇಲೆ ನಂಬಿಕೆ ಇಟ್ಟ ನಿನ್ನ ವಂಶದ ದೇವರು ನಿನ್ನ ತಂದೆಯನ್ನು ನಾನು ಹೇಗೆ ಮರೆಯಲು ಸಾಧ್ಯ ತಂಗಿ? ಅನಾಥವಾಗಿದ್ದ ನನ್ನನ್ನು ತಮ್ಮ ಸ್ವಂತ ಮಗನಂತೆ ಉಣಿಸಿ ಓದಿಸಿ ಬೆಳೆಸಿ ನನ್ನ ತವರಿನ ಸಿರಿಯಾಗಿ ನಿನ್ನನ್ನು ನನ್ನ ಕೈಗೆ ತಂಗಿಯಾಗಿ ಕೊಟ್ಟು ಹಾಗೆ 10 ಎಕರೆ ಜಮೀನನ್ನು ನನ್ನ ಹೆಸರಿಗೆ ಮಾಡಿ ಹೋದನಲ್ಲ ಆ ಪುಣ್ಯಾತ್ಮ, ಅವನು ನನ್ನ ದೇವರು. ಅದನ್ನೆಲ್ಲ ಮರೆಯಲು ಸಾಧ್ಯವೇ? ತಂಗಿ, ನೀನೇನು ಯೋಚನೆ ಮಾಡಬೇಡಮ್ಮ. ನಿನಗಾಗಿ ನನ್ನ ಜೀವನವನ್ನು ಮುಡಿಪಾಗಿಟ್ಟಿದ್ದೇನೆ. ನಮ್ಮಿಬ್ಬರ ಸಂಬಂಧಕ್ಕೆ ಅದೆಂಥ ಹಗೆತನದ ಬಂಡೆ ಬಂದು ನಮ್ಮಪ್ಪಳಿಸಿದರು. ಈ ಅಣ್ಣ ತಂಗಿಯರ ಅಮರ ಪ್ರೇಮವನ್ನು ಯಾರಿಂದಲೂ ನಾಶ ಮಾಡಲು ಸಾಧ್ಯವಿಲ್ಲ. ಎಲ್ಲಿ ನನ್ನನ್ನು ನೋಡಿ ಒಮ್ಮೆ ಕಣ್ತುಂಬ ನಕ್ಬಿಡು ತಂಗಿಯಮ್ಮ. ಈ ನಗುವಿನ ಮುಖದಲ್ಲಿ ಸದಾಕಾಲ ಹಸುಮುಖರಾಗಿ ಬನ್ನಿ ಸಹೋದರ, ಎಲ್ಲರ ಒಟ್ಟಿಗೆ ಸೇರಿ ಹಾಡು ಹಾಡೋಣ.
ಅಂತ ನನಗೆ ಇವತ್ತು ಎಷ್ಟು ಸಂತೋಷವಾಗುತ್ತಿದೆ ಗೊತ್ತೇನಮ್ಮ. ಸಹೋದರ, ನಾನೊಂದು ಮಾತನ್ನ ಕೇಳಬೇಕು ಅನ್ಕೊಂಡಿದ್ವಿ, ಕೇಳ? ಒಂದೇಕಮ್ಮ, 1000 ಮಾತನ್ನಾದರೂ ಕೇಳು. ಆ ಸೂರ್ಯ ಚಂದ್ರ ಸಾಕ್ಷಿಯಾಗಿಯೂ ಈ ನಿನ್ನ ಮಾತನ್ನು ನಡೆಸಿಕೊಡುತ್ತೇನೆ. ಸಹೋದರ, ನನ್ನ ಮೈದನ ಬಲರಾಮನಿಗೆ ತಂಗಿ ಸವಿತಳನ್ನು ತೆಗೆದುಕೊಂಡು ಮದ್ವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಇದಕ್ಕೆ ನಿನ್ನ ಒಪ್ಪಿಗೆ? ಅನುಮತಿ ಕೇಳ್ತೇನಮ್ಮ. ಈಗಲೇ ಮಾವನವರಿಗೆ ಫೋನ್ ಮಾಡಿ ವಿಷಯ ತಿಳಿಸಿ ನಿರ್ಧಾರ ಮಾಡಿಬಿಡು. ಸಹೋದರ, ಈ ನಿನ್ನ ನಿರ್ಧಾರ ಗಟ್ಟಿಯಾಗಿದೆ ಅಂತಾನೆ ನನ್ನ ಮೈದನ ಹಾಗೂ ನನ್ನ ಗಂಡದಿರು ಅವರು ಕೂಡ ಇದೇ ಮನೆಗೆ ಬರ್ತಾ ಇದ್ದಾರೆ. ಇದೊಂದು ದೊಡ್ಡ ಕೆಲಸ ಮಾಡಿದೆಯಲ್ಲಮ್ಮ, ನನಗಂತೂ ತುಂಬಾ ಸಂತೋಷವಾಗುತ್ತಿದೆ. ಹಾ, ಮಾವನವರು ಈ ಕಡೆನೆ ಬಂದ್ರು. ಏನಪ್ಪ ಪ್ರವೀಣ, ತಂಗಿಯರ ಜೊತೆ ತುಂಬ ಖುಷಿಯಾಗಿದೆಯಲ್ಲ, ಏನು ನಾಗರ ಪಂಚಮಿ ಹಬ್ಬ ಜೋರ? ಅದೆಲ್ಲ ಹಿರಿಯರ ಆಶೀರ್ವಾದ. ಬನ್ನಿ, ಈಗ ಬಂದ್ರ? ಬನ್ನಿ ಮಾವ, ಈಗ ಬಂದ್ರಾ? ಹೌದಮ್ಮ, ಈಗ ತಾನೇ ಬಂದೆ. ಅಂದಹಾಗೆ ನಾನೀಗ ಒಂದು ಮುಖ್ಯವಾದ ಕೆಲಸ ಇಟ್ಕೊಂಡೆ ಬಂದಿದ್ದೀನಿ. ನಿಮ್ಮ ಅಕ್ಕ ಮತ್ತು ಬಲರಾಮ ನನಗೊಂದು ವಿಷಯ ಹೇಳಿದ್ದಾರೆ, ಹಾಗೆ ನಿಮ್ಮ ಅಣ್ಣನೂ ಸಹ. ನನಗೂ ತಿಳಿಸಿದ್ದಾಗಿದೆ ಮಾಮ. ನಿಮ್ಮ ಇಚ್ಛೆಯಂತೆ ಈ ಕಾರ್ಯ ನಡೆಯಲಿ. ನೋಡಪ್ಪ, ಆಡಂಬರದ ಮದುವೆ ಬೇಡ, ಬಡತನದಲ್ಲಿ ಬಂಧುತ್ವವಿದೆ. ಬಲರಾಮ ಸವಿತರ ಕೈ ಕೂಡಿಸಿ ಬಿಡೋಣ. ಹಾಗೆ ಸದ್ಯದಲ್ಲಿ ನನ್ನ ತಮ್ಮ ಪ್ರದೀಪನ PSI ಇಂಟರ್ವ್ಯೂ ಬೇರೆ ಇದೆ. ಅಣ್ಣನ ಮಾತಿನಲ್ಲಿ ಸತ್ಯಾಂಶವಿದೆ. ಅಣ್ಣ, ಈಗಲೇ ನಮ್ಮ ಗಾಂಧರ ವಿವಾಹ ಮುಗಿದು ಹೋಗಿದೆ. ಇನ್ನು ನಿಮ್ಮ ಆಶೀರ್ವಾದ ಅಷ್ಟೇ ಮುಖ್ಯ. ಹೌದಲ್ಲ, ನಿನ್ನೆ ಕ್ರೂರ ಮುಗಿದ ಬಾಯಿಗೆ ತುತ್ತಾಗ್ತಿದ್ದ ನನ್ನೆಲ್ಲ ಇವರು ಪಾರು ಮಾಡಿ ಆ ಒಡದೇವತೆಯ ಸಾಕ್ಷಿಯಾಗಿ ನನಗೆ ಬಾಳು ಕೊಟ್ಟಿದ್ದಾರೆ. ಸತಿಯದ್ದು ನನ್ನನ್ನು ಸ್ವೀಕರಿಸಿದ್ದಾರೆ. ಅದಕ್ಕೇನಮ್ಮ, ಅದು ಗೊತ್ತಿದ್ದೇ ನಾನು ತಾಳಿ ಮತ್ತು ಹಾರಿನಿಂದ ಬಂದಿದ್ದೇನೆ. ನಿನ್ನ ಇಚ್ಛೆಯಂತೆ ಆಗಲಿ. ಈ ಸಂಬಂಧಕ್ಕೆ ಆ ಶಾಂತಗೌಡರಂತೆ ನೀವೇ ಸಾಕ್ಷಿ. ಶಾಂತ, ಈ ಹಾರ ಬದಲಾಯಿಸಿ ಕಾರ್ಯಕ್ರಮ ನಡೆಯಲಿ ತೆಗೆದುಕೊ. ನೋಡಿ, ನಿಮ್ಮಿಬ್ಬರ ಕೈ ಕೂಡಿದ ಈ ಶುಭ ಸಂದರ್ಭದಲ್ಲಿ ನಿಮ್ಮಿಬ್ಬರ ಪ್ರೀತಿ ಬಂದಿರ ಹಬ್ಬಿ ಈ ನಾಡಿಗೆಲ್ಲ ಬೆಳಕಾಗಲಿ. ನಮ್ಮ ನಿಮ್ಮೆಲ್ಲರ ದೈವರಾದ ಆ ಶಾಂತಗೌಡರ ಆಶೀರ್ವಾದವೂ ನಿಮಗಿರಲಿ. ಹುಲಿಗೆ ಹೆಬ್ಬುಲಿಯಾಗಿ ಬದುಕಿರುವ ಈ ನಿಮ್ಮ ಕೀರ್ತಿ ಬಾನೆತ್ತರಕ್ಕೆ ಹಾರಲಿ. ಈ ನಿಮ್ಮ ಶಕ್ತಿ ಯಾವಾಗಲೂ ಹನುಮ ಶಕ್ತಿಯಾಗಿರಲಿ. ಮಂತ್ರಾಲಯ ಮನಸ್ಸೇ ದೇವಾಲಯ, ಮನೆ ಮಂತ್ರಾಲಯ ಮನಸ್ಸೇ ದೇವಾಲಯ, ಮನೆ ಮಂತ್ರಾಲಯ ಮನಸ್ಸೇ ದೇವಾಲಯ. ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ, ಹರಿತ ಬಾಳಲು ಜನ್ಮ ಸಾಧಕ. ಸೂರ್ಯನ